ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗಣೇಶ ಚತುರ್ಥಿ 2024ರ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಚೆಲ್ಲಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ನೋಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಪ್ರಸಿದ್ಧ ಹಿಂದೂ ಹಬ್ಬವಾಗಿದೆ. ಮತ್ತು ನೋಡಿ, ಗಣೇಶ ಚತುರ್ಥಿ ಪ್ರಸಿದ್ಧ ಹಿಂದೂ ಹಬ್ಬವಾಗಿದೆ. ಎರಡನೇ ಪಾಯಿಂಟ್, ವಿನಾಯಕ ಚತುರ್ಥಿ ಗಣೇಶ ಚತುರ್ದಶಿ ಅಂತಲೂ ಕರೆಯುತ್ತಾರೆ. ಮತ್ತು ನೋಡಿ, ವಿನಾಯಕ ಚತುರ್ಥಿ ಗಣೇಶ ಚತುರ್ದಶಿ ಅಂತಲೂ ಕರೆಯುತ್ತಾರೆ. ಮೂರನೇ ಪಾಯಿಂಟ್ ನೋಡಿ, ಈ ದಿನವು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತದೆ. ಅಂದ್ರೆ ಈ ದಿನ ಅಂದ್ರೆ ಗಣೇಶ ಚತುರ್ಥಿ ಅಂತಕ್ಕಂಥದ್ದು. ಗಣೇಶ ಚತುರ್ಥಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತದೆ ಅಂತಕ್ಕಂಥದ್ದು ಆ ರೀತಿಯಾಗಿ ಬರೀಬಹುದು. ಓಕೆನಾ? ರೈಟ್. ಅದಾನಂತರ ನಾಲ್ಕನೇ ಪಾಯಿಂಟ್, ಗಣೇಶ ಚತುರ್ಥಿಯನ್ನು ಭಾರತಾದ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಮತ್ತು ನೋಡಿ, ಗಣೇಶ ಚತುರ್ಥಿಯನ್ನು ಭಾರತಾದ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಐದನೇ ಪಾಯಿಂಟ್ ನೋಡಿ, ಈ ಹಬ್ಬವು ಗಣೇಶನ ಜನ್ಮ ದಿನವನ್ನು ಸೂಚಿಸುತ್ತದೆ. ಈ ಹಬ್ಬವು ಗಣೇಶನ ಜನ್ಮದಿನವನ್ನು ಸೂಚಿಸುತ್ತದೆ. ಆರನೇ ಪಾಯಿಂಟ್, ಈ ಹಬ್ಬದಲ್ಲಿ ಜನರು ತಮ್ಮ ಮನೆಗೆ ಗಣಪತಿ ವಿಗ್ರಹವನ್ನು ತರುತ್ತಾರೆ. ಮತ್ತು ನೋಡಿ, ಈ ಹಬ್ಬದಲ್ಲಿ ಜನರು ತಮ್ಮ ಮನೆಗೆ ಗಣಪತಿ ವಿಗ್ರಹವನ್ನು ತರುತ್ತಾರೆ. ಏಳನೇ ಪಾಯಿಂಟ್, ಜನರು ಬುದ್ಧಿವಂತಿಕೆ, ಸಮೃದ್ಧಿ, ಅದೃಷ್ಟ ಮತ್ತು ಶುಭ ಫಲಕ್ಕಾಗಿ ಗಣೇಶನ ಆಶೀರ್ವಾದ ಕೋರಿ ಪ್ರಾರ್ಥಿಸುತ್ತಾರೆ. ಮತ್ತು ನೋಡಿ, ಜನರು ಬುದ್ಧಿವಂತಿಕೆ, ಸಮೃದ್ಧಿ, ಅದೃಷ್ಟ ಮತ್ತು ಶುಭ ಫಲಕ್ಕಾಗಿ ಗಣೇಶನ ಆಶೀರ್ವಾದ ಕೋರಿ ಪ್ರಾರ್ಥಿಸುತ್ತಾರೆ. ಓಕೆ. ಅಂದ್ರೆ 8ನೇ ಪಾಯಿಂಟ್ ನೋಡಿ, ಮೋದಕವು ಗಣೇಶನ ಪ್ರಿಯ ಆಹಾರವಾಗಿದೆ. ಮತ್ತು ನೋಡಿ, ಮೋದಕವು ಗಣೇಶನ ಪ್ರಿಯ ಆಹಾರವಾಗಿದೆ. ಓಕೆ. ನಂತರ 9ನೇ ನೋಡಿ, 9ನೇ ಪಾಯಿಂಟ್, ಭಾರತದಲ್ಲಿ ಅಲ್ಲದೆ ನೇಪಾಳ, ಮಾರಿಷ್ ಮತ್ತು ದಕ್ಷಿಣ
ಸೇರಿದಂತೆ ದಕ್ಷಿಣ ಆಫ್ರಿಕಾ ಸೇರಿದಂತೆ ಹಲವು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಓಕೆ, ನಂತರ 10ನೇ ಪಾಯಿಂಟ್ ನೋಡಿ. ಹಬ್ಬದ ನಂತರ ಗಣೇಶನ ವಿಗ್ರಹವನ್ನು ಬಾವಿಯಲ್ಲಿ, ಕೆರೆಯಲ್ಲಿ, ನದಿಗಳಲ್ಲಿ ಮಜ್ಜನ ಮಾಡುತ್ತಾರೆ. ಓಕೆ, ಮಜ್ಜನ ಮಾಡುತ್ತಾರೆ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ವಿವರಣೆ, ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.